ಜ್ಯೋತಿ. ಹ್ಮ್. ಏ ಜ್ಯೋತಿ, ಇನ್ನ ನಾನು ತಾಳಿ ಕಟ್ಟಿರೋ ಗಂಡ ಬದುಕೀನಿ, ಆದ್ರೂ ನಿನಗ ಇನ್ನೊಬ್ಬ ಸಾಂಗತ್ಯ ಬೇಕಾಯ್ತಾ? ಈ ಗಂಡ ಬೇಡ ಬಿಡ್ತಾ? ನಾ ಕಟ್ಟಿರೋ ತಾಳಿ ಎಷ್ಟು ಸಲೀಸಾಗಿ ತೆಗೆದ್ಬಿಟ್ಟಿಯಲ್ಲ ಕೊಳ್ಳಾಗಿಂದ. ಇದು ನಿನಗ ನ್ಯಾಯನ? ನೀನು ಕರೆನ ಹಿಂದೂ ಹುಡುಗಿನ ನೀನು? ಭಾರತ ದೇಶದ ಹುಡುಗಿನ ನೀನು? ಅಲ್ಲ, ನಿನಗೆ ಎಷ್ಟಾಗೈತ್ ನೋಡಿ ನಿನಗ. ಅದ್ ಅದ್ ಜೊತೆ ಹೆದರ ಅವಶ್ಯಕತೆ ಇಲ್ಲ, ನೀನೇನು ತಪ್ಪು ಮಾಡಿಲ್ಲ. ಇದು ಕಾನೂನುವಾಗಿ ತಪ್ಪು ಅನ್ನೋದು ಗೊತ್ತಿಲ್ಲನಪ್ಪ ಲಾಯರ್ ಪುಟ್ಲಾಯರಿ. ಏ ಕಾಳಿ, ನಿಂದೇನೈತಿ ಅಷ್ಟ್ರಾಗ ಮಾತ್ರ ಇರು. ನೀನು ಎಕ್ಸ್ಟ್ರಾ ಏನಾರ ಮಾತಾಡಿದ್ರೆ ಮಾತ್ರ ನಾನು ಯಾವ್ದ ಕಾರಣಕ್ಕೂ ಸುಮ್ಮನಿರಾಗಿಲ್ಲ, ಹೇಳಕತ್ತೀನಿ ನಾನು ನಿನಗ. ನೀನು ಮನೆಗೆ ಒಬ್ಬತ್ತ ರೌಡಿ ಅದಾನಂತ ಗೊತ್ತಿಲ್ದ ನಾನು ಇಲ್ಲಿಗೆ ಬಂದ್ಬಿಡ್ತೀನಿ ಅಂತ ತಿಳ್ಕೊಂಡೇನ? ಏಯ್ ಲೋಫರ್ ನನ್ನ ಮಗನೇ, ನೀನ ರೌಡಿನ? ನೀನ್ ರೌಡಿ, ನೀನು ಕೊಲೆಗಾರ, ನಮ್ಮಪ್ಪನ ಕೊಲೆ ಮಾಡಕ್ ನೋಡಿರೋ ಕೊಲೆಗಾರ ನೀನು. ನಿನ್ನಂತವನ್ನ ತಲೆ ಎತ್ಕೊಂಡು ಓಡಾಡ ಬಂದಾಗ ನನಗೇನು, ಏನು ತಪ್ಪ ಮಾಡಿಲ್ಲ. ನೋಡು, ಎಕ್ಸ್ಟ್ರಾ ಮಾತಬೇಡ. ಯಾಕೆ ಇಲ್ಲಿಗೆ ಬಂದಿ ನೀನು ಅದನ್ನ ಹೇಳು. ಹೋಗ್ತಾ ಇರೋ, ತೊಲಗ್ತಾ ಇರಿ ಇಲ್ಲಿಂದ ಮೊದ್ಲು. ಅಯ್ಯೋ 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 ಬಾಮೈದಾ, ಒಂದ್ ಸ್ವಲ್ಪ ತಾಳ್ಮೆ ಇರ್ಲಿ. ನೀ ನನ್ನ ಮೇಲೆ ರೌಡಿಸಮ್ ಗುಂಡಾಗಿರಿ ಎಲ್ಲಾನು ಮಾಡ್ತಿ ಅಂತ ಗೊತ್ತು ನನಗ. ಅದಕ್ಕ ನಾನೇನು ಒಬ್ಬತ್ನ ಬಂದಿಲ್ಲ. ಈ ಮದ್ವಿನ ನಿಲ್ಸಕ್ ಬಂದಿನಿ, ಪೊಲೀಸರನ್ನ ಕರ್ಕೊಂಡ ಬಂದಿನಿ. ನಾನೇನು ಒಬ್ಬತ್ನ ಬಂದಿಲ್ಲ. ರಾಘು, ಏನು ಆ ಪಟ್ಟಂತ ತಾಳಿ ನನ್ನ ಕೈ ಕೊಡೋದ್ನ? ಏನು ಪೊಲೀಸರು ಕರ್ಕೊಂಡ್ ಬಂದಿನಿ ಅಂದ ತಕ್ಷಣ ಮೀಟರ್ ಆಫ್ ಆದಂಗಾಗೈತಿ? ಮೀಟರ್ ಆಫ್ ಆಗಕ್ಕ ನಾವೇನ್ ನಿನ್ನಂಗ ಕೊಲೆ, ಸುಲಿಗೆ, ಮೋಸ, ದ್ರೋಹ, ವಂಚನೆ ಏನೇನು ಮಾಡಿಲ್ಲಲ್ಲ. ನ್ಯಾಯವಾಗಿ ಮದುವೆ ಆಗಕ್ ಬಂದಿವಿ ಗುಡಿಗೆ. ಅದ್ರ ಅಪರಾಧ ಏನೈತಿ ಕಾಳಿ? ಅಯ್ಯೋ ಬಾಮೈದ, ಏನ್ ಅಪರಾಧ ಐತಿ ಅಂತ ಹೇಳಿ ಪೊಲೀಸರೇ ಹೇಳ್ತಾರ. ತಡಿ, ನೀನು ಗಂಡ ಇರ್ಬೇಕಾದಾಗನ ಮೋಸ ಮಾಡಿ ಇನ್ನೊಂದ್ ಮದುವೆ ಆಕತ್ತಿಯಲ್ಲ, ಅದು ಅಪರಾಧ. ಅದು ಕೇಳು. ಅವ ನಿನಗ ತಾಳಿ ಕಟ್ಟ ಕಡಿಗೇನಲ್ಲ, ಅವನು ಕೇಳು. ಅರೆ ಅಣ್ಣ, ನೀ ಸುಮ್ಮನೆ ನಿಂತ್ಕೋ, ಏನೂ ಮಾತಾಡಬೇಡ, ಗಾಬರಿ ಆಗ್ಬೇಡ. ಇಂಥ ಸುಳೆ ಮಗ್ಗಿ ಏನು ಮಾಡ್ಬೇಕಂತ ನಂಗೆಲ್ಲ ಗೊತ್ತೈತಿ, ಸುಮ್ಮನಿರು. ಹ್ಞೂ ಅಣ್ಣ, ಆಯ್ತು. ಕಾನೂನು ಏನಂತ ಹೇಳು. ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಡೈವರ್ಸ್ ಆಲಾರ್ದಂಗ ಮದುವೆಯಾಗಿ ಇನ್ನೊಂದು ಸಂಬಂಧ ಇಟ್ಕೊಂಡಿದ್ರದ ತಪ್ಪು ಹೌದಾ ಅಲ್ಲ ಹೇಳು. ನೀನ ಹೇಳು. ನಾನೇನ್ ಹೇಳಲಿ? ತಪ್ಪು. ಡೈವರ್ಸ್ ಕೊಟ್ಮೇಲೆ ಕಾನೂನು ಪ್ರಕಾರ ಮದುವೆ ಆಗ್ಬೋದು. ಈಗ ಯಾರು ಮದುವೆ ಹಾಕತ್ತಾರಂತ ನೀ ಇಷ್ಟಕ್ಕೊಂದು ಬಾಯ್ ಬಿಡ್ಕಣಕತ್ತಿ? ಏನಾಯ್ತೀಗ? ಓಹೋ, ಏನು ಇಬ್ರು ಈ ಸೇರಿ ಏನ್ರ ಪ್ಲಾನ್ ಮಾಡಕತ್ತೀರೇನ? ನೀವೇನ್ ಪ್ಲಾನ್ ಮಾಡಿದ್ರು ನಡೆಯಲ್ಲ. ತಡಿ. ಸರ ಬರ್ರಿ ಮೇಡಮ್ ಅವ್ರ, ಬರ್ರಿ. ಗೌಡ್ರ, ಏನ್ರಿ ಇದು? ನೀವು 4 ಮಂದಿಗೆ ಬುದ್ಧಿ ಹೇಳರಾಗಿ ಏನು ಮಾಡಕತ್ತೀರಿ? ಸರ, ನಾನು ನಿಮ್ಮ ಜೊತೆ ಮಾತಾಡ್ಬೋದ್ರಿ? ನೀವೀಗ ಯಾವ ಆಧಾರದ ಮೇಲೆ ಇಲ್ಲಿಗೆ ಬಂದಿರಿ? ಆಮೇಲೆ ನಮ್ಮಪ್ಪಗ ಏನು ವಿಚಾರ ಮಾಡ್ಲಾರ್ದಂಗ ಇಷ್ಟು ದೊಡ್ಡ ಮಾತು ಮಾತಾಡಕತ್ತೀರಿ ಅಂತ ನಾ ತಿಳ್ಕೊಬೋದ್ರಿ? ನೋಡ್ರಿ, ನನಗ ಈಗ ನಿಮ್ಗೇನಾಗಬೇಕು? ಇವರು ಅವರು ಕಾಳಿಯವ್ರ ಮಿಸ್ಸಸ್ಸು ಅಕ್ಕನ ತಂಗಿನ? ಅವಳು ನಂಗೆ ತಂಗಿ ಆಗಬೇಕು. ಈಗ ನಿಮ್ಮ ತಂಗಿಯವ್ರ ಗಂಡ ಕಾಳಿಯವರು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ನೀವೀಗ ಬಲವಂತವಾಗಿ ಕಾಳಿಯವ್ರ ಹೆಂಡತಿಗೆ ಇನ್ನೊಂದು ಮದುವೆ ಮಾಡಕತ್ತೀರಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾರ. ಅವರು ಇನ್ನೂ ಡೈವರ್ಸು ಆಗಿಲ್ಲ, ಡೈವರ್ಸಿಗೆ ಅಪ್ಲೈನೂ ಮಾಡಿಲ್ಲ, ಏನೂ ಇಲ್ಲ. ಅದೇನೋ ಗಲಾಟೆ ಆಗೈತಿ. ಅಷ್ಟಕ್ಕನ ಇವರು ತವ್ರ ಮನೆಯವ್ರು ಕರ್ಕೊಂಡೋಗಿ ನನ್ನ ಹೆಂಡತಿ ತಲೆ ಕೆಡಿಸಿ ನನಗ ಇವರು ಬಲವಂತ ಮಾಡಿ ನನ್ನ ಹೆಂಡತಿಗೆ ಮದುವೆ ಮಾಡಕತ್ತಾರ, ನಂಗೆ ಮೋಸ ಮಾಡಕತ್ತಾರ ಅಂತ ಹೇಳಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ಯಾರ. ಏನ್ ಮಾಡಕತ್ತಿ ಈಗ? ಮತ್ತೆ ನಡೆಯಕತ್ತಿರೋದು ಏನೀಗ? ನಿಮ್ಮ ಕೈ ಒಳಗೆ ತಾಳಿ ಏನು? ನೀವ್ಯಾಕೆ ತಾಳಿ ಹಿಡ್ಕೊಂಡು ನಿಂತೀರಿ? ಸರ, ಅವನು ಸರಿ ಇಲ್ಲ ಸರ. ನಾನು ಅವನ ಮೇಲೆ ಕಂಪ್ಲೇಂಟ್ ರಾಜ್ ಮಾಡೀನಿ ಸರ. ಬೇಕಾರೆ ನೀವು ಕೊಪ್ಪಳ ಸ್ಟೇಷನ್ಗೆ ಹೋಗಿ ನೋಡ್ರಿ ಸರ, ಅಲ್ಲಿ ಕಂಪ್ಲೇಂಟ್ ಐತೆ ಸರ. ಅವ್ನು ನಂಗೆ ಭಾಳ ಚಿತ್ರಹಿಂಸೆ ಕೊಟ್ಟಾನ ಸರ. ನಮ್ಮ ಮನೆಯವ್ರದ್ದು ಏನೂ ತಪ್ಪಿಲ್ಲ ಸರ ಇದ್ರೊಳಗೆ. ಜ್ಯೋತಿ, ನೀ ಸುಮ್ಮನೆ ನಿಂತ್ಕೊಳಮ್ಮ, ನಾನು ಮಾತಾಡ್ತೀನಿ. ಮಾತಾಡ್ಲಿ ಬಿಡ್ರಿ. ಯಾಕ್ರಿ? ನಿಮ್ಮ ತಂಗಿಯವ್ರು ಮಾತಾಡಿದ್ರೆ ಏನ್ರಿ ಆಗತ್ತೆ? ಏನ್ರಿ ನಿಮ್ಮ ಹೆಸರು? ಯಾಕೆ ನೀವು ನಿಮ್ಮ ತಂಗಿಯವ್ರ ಸಂಸಾರದೊಳಗೆ ಮೂಗ್ ತೋರ್ಸಕತ್ತೀರಿ? ಅವರು ಇದ್ದಾರೆ ತಾನೇ, ಅವರು 18 ವರ್ಷ ದಾಟಿರೋ, ಹೌದಿಲ್ಲ? ಅವ್ರಿಗೂ ಮೆಚುರಿಟಿ ಲೆವೆಲ್ ಬೆಳೆದಿರತ್ರಿ. ಅವ್ರೇನು ಚಿಕ್ಕೋರಲ್ಲ ನಿಮ್ಮ ತಂಗಿನೇನು. ನೀವೇನು ಅವ್ರನ್ನ ಕಂಟ್ರೋಲ್ ಮಾಡೋದು? ನೋಡ್ರಿ, ನಿಮ್ಮ ತಂಗಿ ಶೀಸ್ ಮೆಚ್ಯೂರ್ ಇನಫ್ ಟು ಹ್ಯಾಂಡಲ್ ಹರ್ ಸೆಲ್ಫ್, ಆಯ್ತಾ? ಅವ್ರಿಗದು ಏನು ಮಾಡಬೇಕು ಅದು ಗೊತ್ತಿರುತ್ತೆ. ನೀವೇನು ಅವ್ರಿಗೆ ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ, ಆಯ್ತಾ? ಸರ್, ನಾನು ನಿಜ ಹೇಳಕತ್ತೇನೆ ರೀ. ನಾನು ಅವನ ಜೊತೆಗೆ ಬಾಳೆ ಮಾಡೋಕ್ಕಾಗಲ್ಲ ಅಂತ ಹೇಳೇ ಬಂದಿರೋದು. ನಾ ಕೊಪ್ಪಳ ಸ್ಟೇಷನ್ ಒಳಗೆ ಕಂಪ್ಲೇಂಟು ಲಾಡ್ಜ್ ಮಾಡೀನಿ. ನೀವು ಬೇಕಾದ್ರೆ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ.
ಅವರೆಲ್ಲ ನನ್ನ ಮೆಡಿಕಲ್ ಚೆಕಪ್ ಮಾಡ್ಸಾರ ಆಲ್ರೆಡಿ. ನನ್ನ ಮ್ಯಾಗಿರೋದೆಲ್ಲ ಅವರು ಕುತ್ತಿಗೆ ಚೆಕ್ ಬಂದಿರೋದೆಲ್ಲ ನೋಡ್ಬಿಟ್ಟು ಅವ್ರು ಹೋಗಿದ್ರು. ಈಗ ಬೇಕಾದ್ರೆ ಕೇಳಿ, ಅದೇ ಕಾಳಿನ ಬೇಲ್ ಮೇಲೆ ಹೊರಗೆ ಬಂದಾರ. ಏನ್ರಿ ಕಾಳಿ ಅವ್ರೆ, ನಿಜ ಏನ್ರಿ? ಅಯ್ಯೋ ಸರ, ಸುಳ್ಳು ಕಂಪ್ಲೇಂಟ್ ಕೊಡ್ಸಾರ್ರಿ. ಅವ ಅದನಲ್ರಿ, ಈಗ ನೋಡ್ರಿ ನಿಮ್ಮ ಇದ್ರಿಗೆನ ಅವ ಅದನಲ್ರಿ. ಅವ ನನ್ನ ಹೆಂಡತಿ ಅಣ್ಣ, ಒಂಚೂರು ಉಪಯೋಗ ಇಲ್ರಿ. ನಾನೇನ್ ಬ್ಯಾರೆ ಅಲ್ರಿ. ನಮ್ಮ ಮಾವ ಈಗ ನಮ್ಮ ಅಕ್ಕಗೂ ಮೋಸ ಮಾಡಿ ಮತ್ತ ಈಗ ನನಗೂ ಮೋಸ ಮಾಡಕ್ ಹತ್ತನ್ರಿ. ಅದು ಬೇಕಾದ್ರೆ ನಾನು ನಿಮ್ಗೆಲ್ಲ ವಿವರವಾಗಿ ಹೇಳ್ತೇನ್ರಿ. ವಿವರವಾಗಿ ಹೇಳ್ರಿ, ವಿವರವಾಗಿ ಈಗ್ಲೇ ಹೇಳ್ರಿ, ಮತ್ತಿನ್ನೇವಾಗ ಹೇಳ್ತೀರಿ? ನೋಡ್ರಿ ಸರ, ಇಲ್ಲಿ ಅನ್ಯಾಯ ಆಗಿರೋದು ನನ್ನ ಮಗಳಿಗೆ ಮತ್ತು ನಮ್ಮ ಸಂಸಾರಕ್ಕೆ. ಅಕ್ಕ ತಮ್ಮ ಸೇರಿ ನಮ್ಗೇನು ಅಷ್ಟಿಷ್ಟು ಚಿತ್ರಹಿಂಸೆ ಕೊಟ್ಟಿಲ್ರಿ ಅವರು. ಅದು ನಮಗಷ್ಟ ಗೊತ್ತು. ಬೇಕಾದ್ರೆ ನನ್ನ ಮಗಳು ಹೇಳ್ತಾ ಇರೋದು ನಿಜ, ನನ್ನ ಮಗ ಹೇಳ್ತಾ ಇರೋದು ನಿಜ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ರಿ. ಆಯ್ತು ಗೌಡ್ರ, ನಾನೆಲ್ಲ ವಿಚಾರ ಮಾಡ್ಕೊಂಡೇ ಬಂದೀನಿ. ನೀವು ಈ ಊರಾಗ ದೊಡ್ಡ ಗೌಡ್ರು, ನಿಮ್ದೊಂದು ಒಳ್ಳೆ ಹೆಸರೈತಿ, ನಿಮ್ದು ಎಂತ ಮಂತನ ನನಗೆಲ್ಲ ಗೊತ್ತೈತಿ. ಆದ್ರೆ ನಿಮ್ಮಂತ ಈ ತರ ಸೊಸೈಟಿ ಒಳಗೆ ಹೆಸರು ಮಾಡಿರೋರು ಒಳ್ಳೆ ವ್ಯಕ್ತಿಗಳೇ ಈ ತರ ಕಾನೂನ್ನ ಕೈ ತಗೊಂಡ್ರೆ ನಮ್ಮಂತ ಪೊಲೀಸರಿಗೆ ಕಾನೂನ್ನ ಪರಿಪಾಲನೆ ಮಾಡೋದು ಬಹಳ ಕಷ್ಟ ಆಗುತ್ತೆ ಗೌಡ್ರೆ. ಅದಕ್ಕೆ ಹೇಳಕತ್ತೀನಿ, ನಿಜ ಹೇಳಿ ಏನಾಗ್ತಾ ಇತ್ತು ಇಲ್ಲಿ? ಸರ, ನಾನು ನನ್ನ ತಂಗಿ ಜವಾಬ್ದಾರಿ ನಂದದ. ನೀವು ಚೆಕ್ ಮಾಡ್ಕೊಳ್ಳಿ ಹೋಗಿ. ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಇಲ್ಲ, ನನ್ನ ತಂಗಿ ಮೇಲೆ ಮಾನಸಿಕವಾಗಿ ಕಿರುಕುಳ ಮಾಡೇನ ಇಲ್ಲ, ಇವನು ಮಾನಸಿಕ ಮತ್ತು ದೈಹಿಕ ಎರಡೂ ಕಿರುಕುಳನೂ ಮಾಡೇನ. ನಾನು ಡೊಮೆಸ್ಟಿಕ್ ವೈಲೆನ್ಸ್ದು ಕೇಸು ಹಾಕಿದ್ದೀನಿ. ಇಲ್ಲಿ ನಿಂತಾರಲ್ಲ ಬ್ಲೂ ಕುರ್ತಾ ಒಳಗೆ, ಅವರ ನಮ್ಮ ಲಾಯರ್ ರಘು ಅಂತ ಹೇಳಿ, ನಾವು ಡೈವರ್ಸ್ಗೂ ಅಪ್ಲೈ ಮಾಡಿವಿ, ಡೈವರ್ಸ್ ನೋಟಿಸು ಕಳಿಸಿದ್ವಿ. ಆದ್ರೆ ಕಾಳಿ ಡೈವರ್ಸ್ ನೋಟಿಸ್ ತಗೊಳ್ದೆ ರಿಜೆಕ್ಟ್ ಮಾಡೋಣ. ನೀವು ಬೇಕಾದ್ರೆ ಹೋಗಿ ಅದು ಚೆಕ್ ಮಾಡ್ಕೊಳ್ಸಿ ಸರ್. ಅದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಿರೋದಂತೂ ನಿಜ. ಬೇಕಾದ್ರೆ ಲಾಯರ್ ಹೋದಾರ ನೀವು ಮಾತಾಡ್ಕೊಳ್ರಿ. ನಮ್ಮ ತಂದೆಯವರು ಮತ್ತು ನನ್ನ ತಂಗಿ ಅವರು ಮಾತಾಡಲ್ಲ ಅಂತಲ್ಲ, ಮಾತಾಡ್ತಾರ. ಯಾಕಂದ್ರೆ ಅವರು ನನ್ನ ಮೇಲೆ ಎಲ್ಲ ಜವಾಬ್ದಾರಿ ಹಾಕಿರೋದ್ರಿಂದ ನಾನು ಆಸ್ ಅ ಬ್ರದರ್ ನಾನು ಸ್ಟ್ಯಾಂಡ್ ಆಗಿ ಮಾಡಕತ್ತೀನಿ. ನೀವು ನನ್ನನ್ನು ಮಾತಾಡಬೇಡ ಅಂತ ದಯವಿಟ್ಟು ಹೇಳ್ಬೇಡಿ ಸರ. ಆಯ್ತ್ರಿ, ನಿಮ್ಮ ಹೆಸರೇನ್ರಿ? ನಾನು ವಿನಯ್ ಅಂತ ಸರ. ನೋಡ್ರಿ ವಿನಯ್ ಅವರೇ, ಈಗ ನಿಮ್ಮ ಮಾವವ್ರು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ನೀವೀಗ ನಿಮ್ಮ ತಂಗಿಗೆ ಡೈವರ್ಸ್ ಆಗ್ದಂಗ ಇಲ್ಲಿ ಮದುವೆ ಮಾಡ್ತಾ ಇರೋದು ನಿಜಾನಾ ಇಲ್ವಾ? ಹೇಳಿ, ನೀವೇ ಹೇಳಿ. ಆಯ್ತು, ನಿಮ್ಮ ತಂಗಿನೂ ಕೇಳಲ್ಲ, ನಿಮ್ಮ ತಂದೆಯವ್ರನ್ನೂ ಕೇಳಲ್ಲ, ನೀವೇ ಉತ್ತರ ಕೊಡಿ. ಸರ, ಇಲ್ಲಿ ಮದುವೆ ಆಗ್ತಿರೋದಂತೂ ನಿಜ, ಆದ್ರೆ ನನ್ನ ತಂಗಿದಲ್ಲ ಸರ. ಅಲ್ಲ ಸರ, ಇಲ್ಲಿ ತಂಗಿ ಮದ್ವೆ ಮಾಡಕ್ಕೆ ನಾವ್ಯಾಕೆ ಬರೋಣ ಸರ? ಬೇಕಾದ್ರೆ ಕೇಳ್ರಿ ಪೂಜಾರ ಇಲ್ಲೆಲ್ಲ ಅರೇಂಜ್ ಮಾಡಿರೋದು. ಇದು ಮದ್ವೆ ಅಂದ್ರೆ ಏನು ಸುಮ್ಮನೆ ಸರ? ಹಂಗ ಏನು ಇಲ್ದ ಏನು ಬ್ಯಾಂಡ್ ಇಲ್ಲ, ಏನು ಇಲ್ಲ, ಬಾಜ ಭಜಂತ್ರಿ ಇಲ್ದ ಯಾರು ಮದುವೆ ಆಗ್ತಾರೆ ಸರ? ನನ್ನ ತಂಗಿಗೆ ಹುಷಾರಾದ್ರ ನಾನು ಇದು ಏನ್ರಿ ಗಿರ್ಜಾ ಕಲ್ಯಾಣ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಆದ್ರ ಹರಕೆ ತೀರ್ಸೋದು ಇನ್ನೂ ಸ್ವಲ್ಪ ಲೇಟ್ ಆಗತ್ತೆ. ಯಾಕಂದ್ರೆ ನಮ್ಮ ಮನೆಗೆ ಈಗ ಯಾರ್ದು ಪರಿಸ್ಥಿತಿ ಚಲೋ ಇಲ್ಲ, ನನ್ನ ತಂಗಿಗೆ ಆರಾಮಿಲ್ಲ ಈಕಿ ಜೊತೆಗೇನ. ಹಂಗಾಗಿ ನಾವೇನು ಅನ್ಕೊಂಡ್ವಿ ಅಂದ್ರೆ ಒಂದು ಸಂಕ್ಷಿಪ್ತವಾಗಿ ಏನಾದ್ರು ಒಂದು ಮಾಡಬೇಕು ಅನ್ಕೊಂಡ್ವಿ, ಪೂಜೆ ಆ ಥರ. ಅವಾಗ ನಮ್ಮ ಸ್ವಾಮಿಯರು ಬಂದು ಹೇಳಿದ್ರು, ಇಲ್ಲ ಈ ಥರ ಇನ್ನೊಂದ್ಸರಿ ನೀವು ನಿಮ್ಮ ಮಿಸ್ಸಸ್ಗೆ ತಾಳಿ ಕಟ್ಟಿ ಆ ಥರ ತಾಳಿ ಕಟ್ಟಿದ್ರೆ ಯಾವುದೇ ದೋಷ ಇದ್ರೂ ಹೋಗುತ್ತಾ ಒಳ್ಳೆ ಮುಹೂರ್ತದಾಗ ಅಂತ ಹೇಳಿದ್ರು. ಸ್ವಲ್ಪ ಕಷ್ಟಗಳು ಈ ಥರ ಪೀಡೆ ಪಿಶಾಚಿ ಕಾಟ ಇದ್ರೂ ಹೋಗುತ್ತಾ, ಆಮೇಲೆ ಇಂಥ ಕಾಳಿ ಅಂತರ ಕಾಟ ಇದ್ರೂ ಹೋಗುತ್ತೆ ಅಂತ ನಮ್ಮ ಸ್ವಾಮಿಯರು ಹೇಳಿದ್ದಕ್ಕ ಇವಾಗ ನಂದು ಮತ್ತೆ ನನ್ನ ಹೆಂಡತಿದು ಇನ್ನೊಂದ್ಸರಿ ತಾಳಿ ಕಟ್ಟಿ ನಾವು ಮದುವೆ ಆಗತ್ತೀವಿ ಸರ. ನಾನು ನಮ್ಮಂತ ಶ್ರೀಮಂತರು ಅಥವಾ ನಮ್ಮಂತ ಒಂದು ಸೊಸೈಟಿ ಒಳಗೆ ಹೆಸರು ಮಾಡಿರೋರು ಯಾಕೆ ಇಷ್ಟು ಸಿಂಪಲ್ ಆಗಿ ಮದುವೆ ಮಾಡ್ಲಿ? ನನ್ನ ತಂಗಿದು ಡೈವರ್ಸ್ ಕೊಟ್ಬಿಟ್ಟು ರಾಜಾರೋಷವಾಗಿ 10 ಊರು ಕರೆದು ನಾನು ಊಟ ಹಾಕ್ಸಿ ಮದುವೆ ಮಾಡಿಸ್ತೀನಿ ನನ್ನ ತಂಗಿದು. ಏನಮ್ಮ ಜ್ಯೋತಿ, ನಿನ್ನ ಅಣ್ಣ ನಿಜ ಹೇಳತ್ತಾರ? ಹೌದು ಸರ, ಇಲ್ಲಿ ಮದುವೆ ಆಗ್ತಿರೋದು ನಮ್ಮ ಅಣ್ಣಂದು ನಮ್ಮ ಅತ್ತಿಗೆ ಬಂದು ಅವ್ರದ್ದು ಸಿಂಪಲಾಗಿ ಮದುವೆ ಆಯಿತು, ಅದು ಅರ್ಜೆಂಟ್ ಒಳಗೆ. ಆವಾಗ ಅದೇ ಪುರೋಹಿತರು ಹೇಳಿದ್ರು ಅದು ಸರಿ ಇಲ್ಲ ಮುಹೂರ್ತ, ಅದಕ್ಕೆ ಇನ್ನೊಂದ್ಸರಿ ತಾಳಿ ಕಟ್ಟಿದ್ರೆ ಮನೆಯೊಳಗೆ ಶಾಂತಿ ನೆಲೆಸುತ್ತೆ ಅಂತೇಳಿ ಅದಕ್ಕೆ ನಾವೆಲ್ಲ ಬಂದ್ವಿ ಅಷ್ಟೇ. ಗೌಡ್ರ, ನಿಜ ಅನ್ರಿ ಗೌಡ್ರ ಇದು? ಸರ, ನೀವು ಬೇಕಾರೆ ಊರಾಗ 4 ಮಂದಿ ಕೇಳ್ರಿ. ನಾವು ಹೆಂಗೆ ಅರ್ಜೆಂಟ್ ಒಳಗೆ ನನ್ನ ಮಕ್ಕಳು ಮದುವೆ ಮಾಡಿದ್ವಿ, 2 ಮದುವೆ ಆಗಿದ್ವಿ ಸರ. ಅವು ಏನೇನು ಇರ್ತಾವಲ್ರಿ, ಪೂಜೆ ಮಾಡವು ಪುನಸ್ಕಾರ ಮಾಡವು, ಇವ್ರನ್ನ ಯಾಕೆ ಸರ? ಇಲ್ಲೇ ನಿಂತಾರಲ್ರಿ ಇವ್ರು ಪೂಜಾರಿ, ಇವ್ರನ್ನ ಕೇಳ್ರಿ ಸರ. ದಯವಿಟ್ಟು ನಂಬಕ್ ಹೋಗ್ಬಿಡ್ರಿ ಇವ್ರನ್ನ. ಇಡೀ ಫ್ಯಾಮ್ಲಿನ ನಾಟಕಕಾರದಾರಿ ಇವ್ರು, ನಾಟಕ ಮಾಡಕತ್ತಾರ್ರಿ ಅಷ್ಟ್ರು ಸೇರಿ. ನಾ ಗುಡಿ ಒಳಗೆ ಬಂದಲ್ರಿ, ಅವಾಗ ಪೂಜಾರಿ ಮಂತ್ರ ಹೇಳಕತ್ತಿದ್ರು. ಆ ರಘುದನಲ್ರಿ, ಅವ ಚಶ್ಮದವ, ಅವ ತಾಳಿ ಹಿಡ್ಕೊಂಡಿದ್ದೀನ್ರಿ, ಈಕಿ ಮಗ್ಳು ನಿಂತಿದ್ದಲ್ರಿ ಜ್ಯೋತಿ. ಇವ್ರು ನಿಮ್ ಕಣ್ಣಿಗೆ ನಮ್ಮ ಅಣ್ಣ ಹಚ್ಚಕತ್ತಾರ ಸರ. ಕರೆ ಹೇಳಕತ್ತೀನ್ರಿ ನಾನು. ಒಂದ್ ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯಪ್ಪ ಕಾಳಿ. ನೀವ್ ಹೇಳ್ರಿ ಸ್ವಾಮ್ಯಾರ, ಈಗ ಇಲ್ಲಿ ಮದುವೆ ಆಗ್ತಿರೋದು ಯಾರ್ಯಾರ್ದ್ರಿ? ನೀವೇನು ಯಾರಿಗೂ ಹೆದ್ರ ಅವಶ್ಯಕತೆ ಇಲ್ರಿ ಸ್ವಾಮ್ಯಾರ, ನಾನು ನಿಮ್ಮ ಜೊತೆಗಿರ್ತೀವಿ, ನೀವು ಹೇಳ್ರಿ. ಇದು ಎಂತ ಸಂಸ್ಕಾರ ಬಂತಪ್ಪ ನನಗ. ಈ ದೂರ ಗೌಡ್ರನ್ನು ಮಕ್ಕ ಕಟ್ಕೊಳಂಗಿಲ್ಲ, ಈ ಕಾಳಿ ನೋಡಿದ್ರೆ ರೊಕ್ಕ ಕೊಡ್ತೀನಿ ಅಂದನ, ಇವನ್ ಮಕ್ಕನೂ ಕಟ್ಕೊಳಂಗಿಲ್ಲ. ಇದು ಒಳ್ಳೆ ಪೀಚಿಗೆ ಬಂದು ನಿಂತೀವಲ್ಲ, ಏನ್ ಮಾಡ್ಲಿ? ಸ್ವಾಮ್ಯಾರ,
ಏನ್ರಿ ಕಣ್ಣು ಬಾಯಿ ಬಿಟ್ಕೊಂಡು ನಿಂತ್ರಲ್ಲ? ಯಾರ್ದ್ರಿದು ಮದ್ವೆ ಇಲ್ಲಿ ಆಗಕತ್ತಿರೋದು? ಖರೆ ಹೇಳ್ರಿ. ನಿಮ್ ಪರವಾಗಿರ್ತೀವಿ. ನೀವೇ ನಿಮ್ಮೂರ್ ಗೌಡ್ರು ಅಂತ ನಿಮ್ಮೂರ್ ಗೌಡ್ರಿಗೂ ಹೆದರ ಅವಶ್ಯಕತೆ ಇಲ್ಲ, ಕಾಳಿಯವ್ರಿಗೂ ಹೆದರ ಅವಶ್ಯಕತೆ ಇಲ್ಲ, ಪೊಲೀಸ್ರಿಗೂ ಹೆದರ ಅವಶ್ಯಕತೆ ಇಲ್ಲ. ನಿಜ ನ್ಯಾಯ ಎಲ್ಲೈತಿ ಅದನ್ನ ಮಾತಾಡ್ರಿ ನೀವು. ಇಲ್ರಿ ಸರ, ನನಗ ಇಲ್ಲಿ ಯಾರ ಮದುವೆ ನಡೆಯಕತ್ತೈತೆ ಅನ್ನೋದು ಆ ತಾಯಿಯಣೆಗೂ ಗೊತ್ತಿಲ್ರಿ ನಂಗೆ. ಏನ್ರಿ ಸ್ವಾಮ್ಯಾರ ಏನ್ ಹೇಳಕತ್ತೀರಿ ನೀವು? ನೀವೇನ್ ಹೇಳಕತ್ತೀರಿ ಅನ್ನೋದು ಒಂಚೂರು ಮೈಮ ಪರಿಜ್ಞಾನ ಐತ್ರಿ? ಗುಡಿ ಪೂಜಾರಿನೇ ನೀವು ಅದಿರಿ ಇಲ್ಲಿ. ಏ ಪೂಜಾರಿ, ಸತ್ಯ ಬಾಯ್ಬಿಡು. ಯಾಕೆ ಹೆದರ್ಕತ್ತಿ ನೀನು? ನಾನು ಇರ್ತೀನಿ ನಿನ್ ಜೊತೆಗೆ, ಹೇಳು. ಇರ್ತಾನ ಸುಳೆ ಮಗ. ಇವನ ಹತ್ರ ₹1 ಇಲ್ಲ, ಬರಗೈದಾಸ. ಇವನ್ ಸಪೋರ್ಟ್ ಮಾಡ್ಕೊಂಡು ನಾನು ಹೋದ್ರ ನನ್ನ ಬಾಯಿಗೆ ಮಣ್ಣು. ನಾನೆಲ್ಲಿ ಗೌಡ್ರನ್ನ ಎದುರಾಕೊಳ್ಳಿ? ಗೌಡ್ರು ಹೇಳಿದ್ರು ಈ ತರ ಏನೋ ದೋಷ ಐತಿ, ಅದು ನಿವಾರಣೆ ಮಾಡ್ಬೇಕು, ಒಂದು ಮದ್ವಿ ಮಾಡ್ಬೇಕ್ರಿ, ಒಂದ್ ತಾಳಿ ಕಟ್ಸಕ್ ಬರ್ರಿ ನೀವು ಗುಡಿಯಾಗ, ಹಿಂಗ್ ಸಂಕ್ಷಿಪ್ತ ಅಂದ್ರು. ನಾ ಬರ್ತೀನಿ ಅಂದೆ. ನಂಗೆ ಅಷ್ಟ ಗೊತ್ತಪ್ಪ ಕಾಳಿ, ಬೇರೆ ಏನು ಗೊತ್ತಿಲ್ಲ ಹಂಗ. ಲೇ ಪೂಜಾರಿ, ನಿನ್ನ ಬಾಯಾಗ ಮಣ್ಣು ಹಾಕ್ಲಿ. ಹಿಂಗ ಕುತ್ತಿಗೆ ಕೊಯ್ಬಿಡ. ಕರೆ ಹೇಳು, ಇಲ್ಲಿ ಯಾರ ಮದ್ವಿ ನಡಕತ್ತಿತ್ತು? ಜ್ಯೋತಿ ದೂರ ಆಗುದು ಅಂತ ಹೇಳು. ಯಾಕ್ರಿ ಕಾಳಿ, ಯಾಕೋ? ಸರ, ಕರೆ ಹೇಳಕತ್ತೇನ್ರಿ ನಾನು. ಅವ ಸುಳ್ಳು ಹೇಳಕತ್ತೇನ್ ಪೂಜಾರಿ. ಅವ್ನ್ ಗೊತ್ತೈತ್ರಿ ಇಲ್ಲಿ ಯಾರ ಮದ್ವೆ ನಡಕತ್ತೈತೆ ಅಂತ ಹೇಳಿ. ನೋಡಪ್ಪ ಕಾಳಿ, ಈಗ ಸ್ವಾಮಿಯರ್ ಹೇಳಕತ್ತಿರೋ ಪ್ರಕಾರ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ ನಡೆಯಕತ್ತಿರೋದು ದೋಷ ನಿವಾರಣೆ ಪೂಜಾ ಅಂತ ನನಗೂ ಅರ್ಥ ಆಗತೈತಿ. ನೀ ಸುಮ್ಮನೆ ಇಲ್ದೇ ಇರೋ ಸೀನ್ ಎಲ್ಲ ಕ್ರಿಯೇಟ್ ಮಾಡ್ಬೇಡ. ನಿನಗೆ ಯಾರೋ ಸುಮ್ಮನೆ ಮಿಸ್ಗೈಡ್ ಮಾಡ್ಯಾರ, ನೀ ಬಂದು ನಮಗೆ ಮಿಸ್ಗೈಡ್ ಮಾಡಿದಿ. ಈ ತರ ಇನ್ನೊಮ್ಮೆ ಏನಾರ ನೀನ್ ನಮ್ಮ ಟೈಮ್ ಹಾಳು ಮಾಡಿದೆ ಅಂದ್ರೆ ಮತ್ತೆ ಬಗಿನೇ ಇರಲ್ಲ ನೋಡು.